ನಮಸ್ಕಾರ ಸ್ನೇಹಿತರೆ. ನಟಿ ವಿನಯ್ ಪ್ರಸಾದ್ ಕಣ್ಣೋಟದ ಅಭಿನಯದಿಂದಲೇ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟಿ ಇವರು. ಗಾಯಕಿಯಾಗಿ, ನಟಿಯಾಗಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಆತನಕ ಇವರ ಸಿನಿಮಾದಲ್ಲಿನ ಅಭಿನಯಕ್ಕೆ ರಾಜ್ಯ ಪ್ರಶಸ್ತಿ ತಮ್ಮದಾಗಿಸಿಕೊಂಡವರು. ತೆಲುಗಿನ ಮೆಗಾ ಸ್ಟಾರ್ ಚಿರಂಜೀವಿ, ವಿಷ್ಣುವರ್ಧನ್, ರಜನಿಕಾಂತ್, ಮೋಹನ್ ಲಾಲ್, ಅಂಬರೀಶ್, ವೆಂಕಟೇಶ್, ಅನಂತ್ನಾಗ್, ಅಕ್ಕಿನೇನಿ, ನಾಗಾರ್ಜುನ, ರವಿಚಂದ್ರನ್, ಶಿವರಾಜ್ ಕುಮಾರ್, ಮಹೇಶ್ ಬಾಬು, ಜೂನಿಯರ್ NTR ಹೀಗೆ ದೊಡ್ಡ ದೊಡ್ಡ ಸಿನಿಮಾ ನಟರ ಜೊತೆಗೆ ನಟಿಸಿದ ಖ್ಯಾತಿ ನಟಿ ವಿನಯ ಪ್ರಸಾದ್ ಅವರದ್ದು. ಸ್ನೇಹಿತರೆ, ಉಡುಪಿಯ ಈ ಚಲುವೆ ಬಣ್ಣದ ಲೋಕದಲ್ಲಿ ಕಾಲಿಟ್ಟಿದ್ದೇ ರೋಚಕ ಕತೆ. GV ಅಯ್ಯಂಗಾರ್ ಅವರ ಮಧ್ವಾಚಾರ್ಯ ಸಿನಿಮಾ ಮೂಲಕ ಮೊದಲ ಬಾರಿಗೆ ತೆರೆ ಮೇಲೆ ಕಾಣಿಸಿಕೊಂಡ ವಿನಯ ಪ್ರಸಾದ್ ಇಲ್ಲಿವರೆಗೂ ನೂರಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಯಶಸ್ಸಿನ ಉತ್ತುಂಗದಲ್ಲಿದ್ದ ಹೊತ್ತಲ್ಲಿ VRK ಪ್ರಸಾದ್ ಅವರ ಜೊತೆ ಹಸೆಮಣೆ ಏರ್ತಾರೆ. ಇವರ ಜೊತೆ ಒಂದಷ್ಟು ಕಾಲ ನೆಮ್ಮದಿಯ ಬದುಕನ್ನು ನಡೆಸ್ತಾರೆ. ಆದರೆ ಭಗವಂತ ಇವರ ಜೊತೆ ಬಹಳ ಕಾಲ ಬದುಕೋಕೆ ಅವಕಾಶ ಮಾಡಿಕೊಡಲ್ಲ. ಪ್ರಸಾದ್ ಅವರು ದೂರ ಆದ್ಮೇಲೆ ಜ್ಯೋತಿ ಪ್ರಕಾಶ್ ಅನ್ನುವವರನ್ನ ಎರಡನೇ ಮದುವೆ ಆಗ್ತಾರೆ. ಆ ಟೈಮ್ನಲ್ಲಿ ವಿನಯ ಪ್ರಸಾದ್ಗೆ ಒಬ್ಬ ಮಗಳು ಇರ್ತಾರೆ. ಅವರೇ ಪ್ರಥಮ ಪ್ರಸಾದ್. ವಿನಯ ಪ್ರಸಾದ್ ಬಗ್ಗೆ ಗೊತ್ತಿದ್ದಷ್ಟು ಮಗಳ ಬಗ್ಗೆ ಹೆಚ್ಚಿನದಾಗಿ ಯಾರಿಗೂ ಮಾಹಿತಿ ಇಲ್ಲ. ಅದರಲ್ಲೂ ವಿನಯ ಪ್ರಸಾದ್ ಅವರ ಅಳಿಯ ಯಾರು, ಮೊಮ್ಮಗ ಏನ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ವಿನಯ ಪ್ರಸಾದ್ ಅವರ ಮಗಳ ಜೀವನದ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ಪ್ರಥಮ ಪ್ರಸಾದ್ ಕೂಡ ತಾಯಿ ವಿನಯ ಪ್ರಸಾದ್ ಅವರೊಂದಿಗೆ ಪ್ರತಿಭಾನ್ವಿತ ನಟಿಯಾಗಿ, ನೃತ್ಯಗಾರ್ತಿಯಾಗಿ ತಮ್ಮದೇ ಆದ ಹೆಸರು ಮಾಡಿದ್ದಾರೆ. 2010ರಲ್ಲಿ ಮಿಲನಾ ಪ್ರಕಾಶ್ ನಿರ್ದೇಶನದ ಬೊಂಬೆ ಆಟವಯ್ಯ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದ ನಟಿ ಪ್ರಥಮ ಪ್ರಸಾದ್ ವಿನಯ ಪ್ರಸಾದ್ ಮಗಳು. ನಟನಾ ಕ್ಷೇತ್ರಕ್ಕೆ ಕಾಲಿಟ್ಟು 14 ವರ್ಷಗಳೇ ಕಳೆದು ಹೋದ್ವು. ನಟನೆ ಜೊತೆ ಡ್ಯಾನ್ಸ್ ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನ ಕಲ್ತಿರುವ ಪ್ರಥಮ ಪ್ರಸಾದ್ MMCH ಅನ್ನುವ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಬಳಿಕ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಅಮ್ಮನವರು ಎನ್ನುವ ಸೀರಿಯಲ್ ನಲ್ಲಿ ಕೂಡ ದೇವಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ದೇವಿ ಮತ್ತು ಮಹಾದೇವಿ ಎನ್ನುವ ಪೌರಾಣಿಕ ಸೀರಿಯಲ್ ನಲ್ಲಿ ಕೂಡ ಪ್ರಥಮ ಪ್ರಸಾದ್ ನಟಿಸಿ ಸೈ ಎನಿಸಿಕೊಂಡಿದ್ರು. ಬಳಿಕ ಚೌಕಾಬಾರ ಸಿನಿಮಾದಲ್ಲಿ ಹೀರೋಯಿನ್ ಆಗಿ, ಸಹೋದರಿಯಾಗಿ, ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಪುಟ್ಟತ್ತೆಯಾಗಿ ಎಲ್ಲರ ಗಮನ ಸೆಳೆದಿದ್ರು. ಈ ಸೀರಿಯಲ್ನ ನಟನೆಯಿಂದ ಪ್ರಥಮಗೆ ಒಳ್ಳೆಯ ಜನಪ್ರಿಯತೆ ಸಿಗುತ್ತೆ. ಈಗಲೂ ಕೂಡ ಪ್ರಥಮ ಪ್ರಸಾದ್ ಅವರನ್ನ ಹಲವಾರು ಪುಟ್ಟತ್ತೆ ಅಂತ ಕರೆಯೋ ಅಭಿಮಾನಿಗಳು ಕೂಡ ಇದ್ದಾರಂತೆ. ಲಕ್ನೋನಲ್ಲಿ ನೃತ್ಯ ಶಿಕ್ಷಣ ಪಡೆದಿರುವ ಪ್ರಥಮ ಸದ್ಯಕ್ಕೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಕರಿಮಣಿ ಧಾರಾವಾಹಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಸ್ನೇಹಿತರೆ, ವಿನಯ ಪ್ರಸಾದ್ ಅವರ ಅಳಿಯ ಕೂಡ ಒಬ್ಬ ಅದ್ಭುತ ಡ್ಯಾನ್ಸರ್. ಪ್ರಥಮ ಪ್ರಸಾದ್ ಅವರು ಸೂರ್ಯ ರಾಘವೇಂದ್ರ ಅವರನ್ನ ಪ್ರೀತಿಸಿ ಇಬ್ರು ಕೂಡ ತಮ್ಮ ನೃತ್ಯ ಗುರು ಮಾಯಾರಾವ್ ಬಳಿ ಅಭ್ಯಾಸಕ್ಕೆ ಹೋಗ್ತಾ ಇದ್ದ ವೇಳೆಯಲ್ಲಿ ಪ್ರೀತಿಯಲ್ಲಿ ಬೀಳ್ತಾರೆ. ಕೊನೆಗೆ ಇವರಿಬ್ಬರ ಪ್ರೀತಿಗೆ ಹೆತ್ತವರು ಸಮ್ಮತಿ ನೀಡ್ತಾ ಇದ್ದಂತೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು. ಇನ್ನು ತೆರೆ ಹಿಂದೆ ಜೋಡಿಯಾಗಿದ್ದು ಮಾತ್ರ ಅಲ್ಲ, ತೆರೆ ಮೇಲೆಯೂ ಕೂಡ ಜೋಡಿಯಾಗಿ ಹಲವು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ. ಈ ದಂಪತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಇದೆ. ಅಜ್ಜಿ ವಿನಯ ಪ್ರಸಾದ್ಗೆ ಮೊಮ್ಮಗಳು ಅಂದ್ರೆ ಜೀವ. ಸ್ನೇಹಿತರೆ, ವಿನಯ ಪ್ರಸಾದ್ ಅವರ ಅಳಿಯ ಸಾಮಾನ್ಯನಲ್ಲ. ನೃತ್ಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದವರು. ಭರತನಾಟ್ಯ, ಕೂಚುಪುಡಿ, ಕಥಕ್, ಭಾರತೀಯ ಸಮಕಾಲೀನ ನೃತ್ಯ ಹೀಗೆ ಹಲವಾರು ಶೈಲಿಯ ನೃತ್ಯದಲ್ಲಿ ಪರಿಣಿತಿ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಭಾರತೀಯ ಸಮರ ಕಲೆಗಳಾದ ಕಲರಿಪಯಟ್ಟು ಮತ್ತು ಕನ್ನಡದ ಕಲೆಯಾದ ಯಕ್ಷಗಾನವನ್ನ ಕೂಡ ಕರಗತ ಮಾಡಿಕೊಂಡಿದ್ದಾರೆ. ಇವರ ಸಾಧನೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಒಲಿದು ಬಂದಿದೆ. ಕೇವಲ ಕರ್ನಾಟಕ, ಭಾರತ ಮಾತ್ರ ಅಲ್ಲ, ದೇಶದಲ್ಲಿಯೂ ಕೂಡ ಹಲವಾರು ಪ್ರದರ್ಶನ ನೀಡಿ ಜನಮನ್ನಣೆ ಗಳಿಸಿಕೊಂಡಿದ್ದಾರೆ. ಕೇವಲ ನೃತ್ಯ ಮಾತ್ರವಲ್ಲದೆ ನಟನೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಇನ್ನು ವಿನಯ ಪ್ರಸಾದ್ ಅಳಿಯ ಆಪ್ತರಕ್ಷಕ ಸಿನಿಮಾದಲ್ಲಿ ಕೂಡ ನಟಿಸಿದ್ರು. ಜೊತೆಗೆ ತೆಲುಗಿನ ನಾಗವಲ್ಲಿ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಂಡಿದ್ರು. ಇತ್ತೀಚೆಗೆ ತುಳು ಭಾಷೆಯಲ್ಲಿ ಬಿಡುಗಡೆಯಾದ ಪತನಜೆ ಎನ್ನುವ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದ್ರು. ನಾಯಕನ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡಿದ್ರು. ಈಕೆ
ವಿನಯ ಪ್ರಸಾದ್ ಅವರ ಅಳಿಯ ಸೂರ್ಯ ನೃತ್ಯ ಜೊತೆಗೆ ನಟನೆಯಲ್ಲೂ ಕೂಡ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ರು. ಅತ್ತೆಯನ್ನೇ ಮೀರಿಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.